ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಶಿಲ್ಪ. ನಾನು ಸಿಂಗಾಪುರಿಂದ ವೀಡಿಯೋಸ್ನ ಮಾಡ್ತೀನಿ. ಎಲ್ಲರಿಗೂ ಅಕ್ಷಯ ತೃತೀಯದ ಶುಭಾಶಯಗಳು. ಅಕ್ಷಯ ತೃತೀಯ ಅಂದಿದ ತಕ್ಷಣ ಚಿನ್ನ ತರಬೇಕು ಅಂತ ಏನಿಲ್ಲ. ಒಂದು ಬೇಳೆ ಕಾಳು ಅಕ್ಕಿ ಏನೇ ತಂದರೂ ಒಳ್ಳೆಯದು. ನಮ್ಮ ಮನೇಲಿರೋ ಅಂಥ ವಸ್ತು ಅಕ್ಷಯವಾಗಲಿ, ಅಭಿವೃದ್ಧಿ ಆಗಲಿ ಅನ್ನೋ ಸಂಕೇತವಾಗಿ ಈ ಅಕ್ಷಯ ತೃತೀಯನ ಆಚರಿಸ್ತೀವಿ. ಇವತ್ತಿನ ದಿನ ಯಾವುದೇ ಒಂದು ಶುಭ ಕೆಲಸ ಮಾಡಬೇಕಾದ್ರೂ ಜಾತಕ ಪಂಚಾಂಗ ಏನನ್ನು ನೋಡಲ್ಲ. ತುಂಬ ಒಳ್ಳೆಯ ದಿನ, ಶ್ರೇಷ್ಠವಾದ ದಿನ ಅಂತ ಹೇಳಿ ಕರೀತಾರೆ. ನಾವಿವತ್ತು ಏನಾದರೂ ಒಂದು ತೊಗೊಳ್ಳೋಣ, ಗೋಲ್ಡೇ ತೊಗೊಳ್ಳೋಣ ಅಂತ ಹೇಳಿ ನಾನು ನನ್ನ ಮಾವ ಹೊರಟ್ವಿ. ಫಸ್ಟ್ ಟೈಮು ನನ್ನ ಮಾವ ಸಿಂಗಾಪುರ್ಗೆ ಬಂದಿರೋದು. ಅವ್ರನ್ನ ಕರ್ಕೊಂಡು ನಾನು ಈ ಥರ ಫಸ್ಟ್ ಟೈಮು ಶಾಪಿಂಗ್ ಅಂತ ಹೋಗ್ತಾ ಇರೋದು. ನಾನು ಮತ್ತು ನಮ್ಮ ಮಾವ ಲಿಟಲ್ ಇಂಡಿಯಾದಲ್ಲಿರೋವಂಥ ಜಾಯಲುಕಾಸ್ಗೆ ನಾವು ಶಾಪಿಂಗ್ ಹೊರಟ್ವಿ. ಮಗನ ಮನೆಯಲ್ಲೇ ಮಲಗಿಸ್ಬಿಟ್ಟು ಬಂದ್ವಿ. ನಮಗೆ ಮನೆಯಿಂದ ಬರೋದಕ್ಕೆ 3 ಅವರ್ ಬೇಕು. ಅಟ್ಲೀಸ್ಟ್ ಒಂದು ಬಂದು ಶಾಪಿಂಗ್ ಮಾಡಿ ಮತ್ತೆ ಮನೆಗೆ ಹೋಗೋಕ್ಕೆ 3 ಅವರ್ಸ್ ಬೇಕು. 3 ಅವರ್ಸಲ್ಲಿ ಕ್ವಿಕ್ಕಾಗಿ ಶಾಪಿಂಗ್ ಮಾಡಬೇಕಿತ್ತು. ನಾನು ಬಂದಿದ್ದು ಕಾಯಿನ್ ತೊಗೊಳ್ಳೋಣ ಅಂತ ಹೇಳಿ. ತುಂಬಾ ಬ್ಯುಸಿ ಇದ್ದರು. ಅಟೆಂಡ್ ಮಾಡೋಕ್ಕೂ ಅಷ್ಟು ಪೇಷನ್ಸ್ ಇರಲಿಲ್ಲ. ತುಂಬ ಕಸ್ಟಮರ್ಸ್ ಇದ್ದರು. ಇವರು ಹೇಳಿದ್ರು, 1 ನಿಮಿಷದಲ್ಲಿ ಆ ಕಾಯಿನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು. 1 ಗ್ರಾಮ್ ಕಾಯಿನ್ಗೆ $130 ಆಗುತ್ತೆ, $4 ಮೇಕಿಂಗ್ ಚಾರ್ಜ್ ಅಂತ. ನನಗೆ ಯಾಕೋ ಅದು ವರ್ತ್ ಅಂತ ಅನ್ನಿಸ್ಲಿಲ್ಲ. ಮತ್ತು ತಂದಿಟ್ಕೊಂಡು ಮತ್ತು ಇನ್ಯಾವಾಗಲೋ ಕರಗಿಸ್ಬೇಕು ಅಂದರೆ ಮತ್ತೆ ವೇಸ್ಟೇಜ್ ಎಲ್ಲ ಕೊಡಬೇಕು. ಹಾಗಾಗಿ ಇಲ್ಲಿ 1-2 ಗ್ರಾಮಲ್ಲಿ ಯಾವ್ದಾದ್ರು ಡೈಲಿ ಯೂಸ್ ಇಯರಿಂಗ್ಸ್ ನೋಡೋಣ ಅಂತ ಹೇಳಿ ನೋಡ್ತಾ ಇದ್ದೆ. ಇಲ್ಲಿ ನೋಡಿ, ಎಲ್ಲರೂ ಒಡವೆ ತೊಗೊಂಡು ಬಿಲ್ಲಿಂಗಿಗೆ ಕ್ಯೂನಲ್ಲಿ ನಿಂತಿರೋದು. ಬಂದವ್ರು ಯಾರೂ 1-2 ಗ್ರಾಮ್ ತೊಗೋತಾನೆ ಇರಲಿಲ್ಲ. ಮಿನಿಮಮ್ 2-3 ಸೆಟ್ಟು ಒಡವೆ ತೊಗೊಂಡಿದ್ದಾರೆ. ತುಂಬ ಜೋರು ವ್ಯಾಪಾರ ಆಗಿದೆ ಅಂತಲೇ ಅನ್ಬೋದು ಅಕ್ಷಯ ತೃತೀಯಗೆ. ನಾನು ಇಲ್ಲಿ ನಿಂತ್ಕೊಂಡು ಟ್ರೇ ಕೇಳ್ತಾ ಇದ್ದೆ. ದೂರದಿಂದ ಚೆನ್ನಾಗಿದೆ ಅನ್ಸೋದು, ಕೈ ಕೊಟ್ಟಾಗ ಯಾಕೋ ಇಷ್ಟನೇ ಆಗ್ತಾ ಇರಲಿಲ್ಲ. ತುಂಬ ಹೊತ್ತು ನೋಡಿದೆ, ಒಂದು ಅರ್ಧ ಗಂಟೆ 3/4 ಗಂಟೆ ನೋಡಿದೆ. ಕೊನೆಗೆ ಯಾವುದು ಸರಿ ಹೋಗ್ತಿಲ್ಲ. ಫಿಂಗರ್ ರಿಂಗ್ ನೋಡೋಣ ಅಂತ ಹೋಗಬೇಕು. ಅಷ್ಟೊತ್ತಿಗೆ ಒಬ್ಬರು ಆಂಟಿ ಬಂದು ಸ್ಟೋನ್ದು ಸ್ಟೆಟ್ ಕೊಡಿ ಅಂದರು. ಆವಾಗ ನನಗೆ ಇದು ಕಣ್ಣಿಗೆ ಬಿತ್ತು. ಸರಿ, ಡೈಲಿ ಯೂಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ತಗೊಂಡೆ. ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಬಿಲ್ಲಿಂಗ್ ಎಲ್ಲ ಹಾಕಿಸ್ಕೊಂಡು ನನ್ನ ಮಾವ ಇರೋದ್ರಿಂದ ನಾನು GST ಕ್ಲೈಮ್ ಮಾಡಿಕೊಂಡೆ. ನನಗೆ 40% GST, $40 GSTನೂ ಬಂತು. ನಾನು ತೊಗೊಂಡಿದ್ದ ದಿನ ಅಕ್ಷಯ ತೃತೀಯ ದಿನ ಸಿಂಗಾಪುರಲ್ಲಿ $99 ಇತ್ತು, ಅಂದರೆ $6,138. ಕಂಪೇರ್ ಮಾಡಿದ್ರೆ ಇಂಡಿಯಾಗೂ ಸಿಂಗಾಪುರ್ಗೂ ಚಿನ್ನದ ರೇಟು ತುಂಬಾ ಕಮ್ಮಿ ಇರುತ್ತೆ. $500 ಆಲ್ಮೋಸ್ಟ್ ಡಿಫ್ರೆನ್ಸಲ್ಲೇ ಇರುತ್ತೆ. ಇನ್ನು GST ಹತ್ರ ಯಾರಾದ್ರು ಟೂರಿಸ್ಟ್ ಹತ್ರ ಬಂದು ತೊಗೊಂಡ್ರಂತೂ GSTನೂ ಕ್ಲೈಮ್ ಮಾಡ್ಕೋಬೋದು. GST ದುಡ್ಡೂ ರೀಫಂಡ್ ಆಗುತ್ತೆ. ಒಂಥರ ಬೆಸ್ಟ್ ಡೀಲ್ ಅಂತಲೇ ಅನ್ಬೋದು. ಈ ಥರ ಬೇರೆ ಕಡೆ ಹೋದಾಗ ಗೋಲ್ಡ್ ಶಾಪಿಂಗ್ ಮಾಡೋದು ವರ್ತ್ ಅಂತ ಅನ್ಸುತ್ತೆ. ಫ್ರೆಂಡ್ಸ್, ನಾನು ಇವತ್ತು ಏನು ತೊಗೊಂಡೆ ಅಂತಲೇ ತೋರಿಸ್ಲಿಲ್ಲ. ಸೊ ತೊಗೊಂಡಿರೋದಿದ್ದೇನೆ. ಇದು 1.5 ಗ್ರಾಮ್ ಆಗುತ್ತೆ ಆಲ್ಮೋಸ್ಟು. ಸೊ ಕಂಪ್ಲೀಟ್ ಡೀಟೇಲ್ಸ್ ನಾನು ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಎಷ್ಟು ಗ್ರಾಮ್ ಆಯಿತು, ಎಷ್ಟು ಕೊಟ್ಟೆ, ಪ್ರತಿಯೊಂದೂ. ತುಂಬ ರಶ್ ಇತ್ತು ಅಂತಲೇ ಹೇಳ್ಬೋದು. ಫಸ್ಟ್ ಹೋಗಿದ್ದು ಕಾಯಿನ್ ತೊಗೊಳೋದಕ್ಕೆ. ಕಾಯಿನು ವೇಸ್ಟೇಜು ಮೇಕಿಂಗ್ ಎಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಇರಲಿ ಅಂತ ಒಂದು ಚಿಕ್ಕದು ಡೈಲಿ ಯೂಸಿಗೆ ಕಿವಿ ತೊಗೊಂಡೆ. ಸೊ ನೋಡಿದ್ರಲ್ಲ, ಇದೇ ಕಿವಿದು. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸರಿ ಫ್ರೆಂಡ್ಸ್, ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.